ನಾನು ಬೆಳಗಿನವರೆಗೆ ಇಲ್ಲೇ ಮಲಗುದು. ನನ್ನ ಕಾರ್ಯಕರ್ತ ನೋಡ್ರಿ, ಒಂದು ನಿಮಿಷ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರಿ ಅಂತ ಹೇಳಿದ್ರೆ, ವಿನಾಕಾರಣಕ್ಕೆ ತಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರಿ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾನು ಬರಕ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ಕಾರ್ಯಕರ್ತನ ಜೊತೆ ಅವನಿಲ್ಲ, ನೀವು ಬರ್ತೀರಿ ಈಗ ಧರ್ಮಸ್ಥಳಕ್ಕೆ ಬನ್ನಿ, ನಾ ಅವನನ್ನು ಕರ್ಕೊಂಡು ಬರ್ತೇನೆ. ಅವನನ್ನು ಕರ್ಕೊಂಡು ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ, ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದೇನು? ಒಬ್ಬನ ಅಮಾಯಕನನ್ನು ಕೇಸ್ ಹಾಕಿದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀರಿ? ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತೀರಿ ನೀವು? ಅವ್ನು ಕೇಸ್ ಹಾಕೋದು ಆಯ್ತಲ್ಲ, ಕೋರ್ಟಲ್ಲಿ ನೀವೇನ್ ಮಾಡ್ಬೇಕು? ಕೋರ್ಟಿಗೆ ನೀವು 10,000 ಜನ ಕೋರ್ಟಿಗೆ ಹಾಕಿದ್ರೆ ಕೋರ್ಟ್ ಅದರಲ್ಲಿ ಯಾರಿದ್ದಾರೆ ಅನ್ನೋದು ಹಾಕಿ. ನೀವು ಯಾರು ಬೇಡ ಅಂತ ಹೇಳ್ತಾರೆ? ಅದೆಲ್ಲ ಆಗೋದಿಲ್ಲ ಬಿಡಿ. ಇದರ ಪ್ರತಿಫಲ ಮಾತ್ರ ನೀವೆಲ್ಲರೂ ಅನುಭವಿಸ್ತೀರಿ. ಇಲ್ಲಿದ್ದೆ ಈ ಸ್ಟೇಷನ್ ಅಲ್ಲಿ ಯಾವನಿದ್ದಾನೆ? ಒಬ್ಬ MLA ಅನ್ನು ಲೋಕಲ್ ಸ್ಟೇಷನ್ ಅಲ್ಲಿ ಬಂದು ಪೂರ್ವವಾಗಿ ಮಾಡಿದ್ರಲ್ಲ, ಇಲ್ಲಿದ್ದವರು ಎಲ್ಲರೂ ಅನುಭವಿಸ್ತೀರಿ. ನಂದು ಸರ್ಕಾರ ಬರುತ್ತೆ ನೋಡ್ತೀನಿ. ನಿಮ್ಮ ಹಿಸ್ಟ್ರಿ ಒಂದು ಕ್ರಿಯೇಟ್ ಆಗಿದೆ. ಇಲ್ಲಿ ಯಾರೆಲ್ಲ ಇದ್ದಾರೆ? ಸರ್ಕಾರ, ನಮ್ಮ ಸರ್ಕಾರ ಬರುತ್ತಲ್ಲ, ಅವಾಗ ನೋಡ್ತೀನಿ. ನೀವು ಹಿಂಗೆ ನಾಳೆ ನಾವು ಸಹ ಈಗ ಒಂದು ಕಂಪ್ಲೇಂಟ್ ಕೊಡಿಸ್ತೀವಿ. ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ನವರು ಅಕ್ರಮ ಮಾಡ್ತಾ ಇದ್ದಾರೆ ಅದೆಲ್ಲ ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಯಾನೊಬ್ಬ ಹೇಳಿದಾನೆ ಅಂತ ಹೇಳಿದ್ರೆ FIR ಮಾಡ್ಕೊಂಡು ನೀವು ರಾತ್ರಿ 1 ಗಂಟೆ ನುಗ್ಗಿ ಕರ್ಕೊಂಡು ಬರ್ತೀವಿ ಅಲ್ಲ? ಸ್ಟೇಷನ್ ಅಂದ್ರೆ ನಾನು ಇದ್ದೀನಿ ಇಲ್ಲಿ. ಮುರಳಿ ಬಂದ್ರೆ ಇಲ್ಲಿ ಎಲ್ಲ ನೀವ್ ಹೇಳಿದಾಗೇನಾ? ಎಲ್ಲ ನೀವ್ ಹೇಳಿದಾಗ ಜಾಗ್ರತೆ. ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಹಬ್ಬದ ತಿಳಿಸಿದ್ರೆ ನೀವು ಏನಂತ ಹೇಳಿದ್ರೆ ನೀವು ಸ್ಟೇಷನ್ ನಿಮ್ದು ಹಬ್ಬ ತಿಳಿಸಿದ್ರೆ ನೀವು ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ. ನೀವು ಅಮಾಯಕರ ದೌರ್ಜನ್ಯ ಮಾಡಿದ ಸ್ಟೇಷನ್ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ನಾನು ಮಾಡ್ಬೋದು, ಗೊತ್ತಾಯ್ತಾ? ಯಾವುದೋ ಕಾಂಗ್ರೆಸ್ ಅವರ ಆಟಕ್ಕೆ ಪೊಲೀಸ್ನವರು ಈ ರೀತಿ ಬಳಸ್ಕೊಂಡ್ರೆ ಸುಮ್ಮನೆ ಬಿಡುವುದಿಲ್ಲ ನಾವು. ಒಬ್ಬ ನಿರಪರಾಧಿ ಅಂತ ಒಂದು ಜೈಲಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀವಿ. ನಿಮ್ಮ ದೌರ್ಜನ್ಯ ನಾವು ಸಹಿಸ್ಕೊಂಡಿರ್ಬೇಕಲ್ಲಿ. ಜಾಗ್ರತೆ. ನಾನು ಇನ್ಸ್ಪೆಕ್ಟರ್ ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಒಂದು ಸ್ಟೇಷನ್ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿ ತಿಳ್ಕೊಂಡಿದ್ದೀರಾ? ಒಬ್ಬ ಅಮಾಯಕನನ್ನು ತಂದು ಇಲ್ಲಿ ಸ್ಟೇಷನ್ ಅಲ್ಲಿ ರಾತ್ರಿ ಮನೆಗೆ ನುಗ್ಗಿ ಒಬ್ಬರು ಮಹಿಳೆಯರು ಬೇಕಾದ್ರೆ ಮನೆಗೆ ನುಗ್ತೀರಿ. ಏನು ರೇಪ್ ಕೇಸ್ ಮಾಡಿದಾರ? ಯಾವುದು ಕೇಸ್ ಇಲ್ಲದೆ ಒಬ್ಬ ಸ್ಟೇಟ್ಮೆಂಟ್ ಯಾವುದು ಇಲ್ಲದೆ ನೀವು ತಂದು ಕೂರಿಸಿದಿರಲ್ಲ. FIR ಮಾಡಿದ್ಯಾರ್ರಿ? ನೀವಲ್ವಾ? ಆ ಅಮಾಯಕನ ಮೇಲೆ ನೀವು ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಬೇಡ? ಆ ಹತ್ತಿರದ ಮನೆಯವರನ್ನು ಕೇಳಬೇಕಾ ಬೇಡ ಯಾರ್ದು ಅಂತ ಹೇಳಿ? ಆ ಹತ್ತಿರದ ಮನೆಯವರಿಗೆ ಹೇಳಿದಾರ? ಹತ್ತಿರದ ಮನೆಯವರ ಹತ್ರ ಕೇಳಿದಿರಾ? ಮಾಡದೆ ನೀವು ಹೆಂಗ್ರಿ ಮತ್ತೆ ಅವನನ್ನು ತಂದು ಕೂರಿಸಿದ್ರಿ? ಮಾಡದೆ ನೀವು ಹೆಂಗೆ ಅವನನ್ನು ತಂದು ಕೂರಿಸಿದ್ರಿ? ಕಾನೂನು ಹೌದ್ರಿ. ಕಾನೂನಲ್ಲಿ ನೀವು ಈಗ ಅಲ್ಲಿ ಸ್ಪಾಟ್ ಅಲ್ಲಿ ಇರೋರನ್ನ ಅರೆಸ್ಟ್ ಮಾಡಿದ್ರಿ ತಾನೆ? ಸ್ಪಾಟ್ ಅಲ್ಲಿ ಯಾರಿದ್ದೀರಿ ಅವರನ್ನ ಅರೆಸ್ಟ್ ಮಾಡಿದಿರಿ ತಾನೆ? ಅವ್ರು ಹೇಳಿದಾರೆ ಅಂತ ಹೇಳಿ ಎಲ್ಲರನ್ನು ಬಂದು ನೀವು ಕೂರಿಸ್ತೀರಾ? ಅಲ್ಲಿ ಯಾರಿದ್ದಾರೆ ಪಕ್ಕದ ಮನೆಯವರನ್ನು ಕೇಳಬೇಕಾ ಬೇಡ? ಆ ಲ್ಯಾಂಡ್ ಓನರ್ ಇವ್ರ ಹೆಸರು ಹೇಳಿದಾರ? ಲ್ಯಾಂಡ್ ಓನರ್ ಇವ್ರ ಹೆಸರು ಹೇಳಿದಾರ? ನಾವು ಎಲ್ಲ ತಿಳ್ಕೊಂಡವ್ರು ಸರ್, ಕಾನೂನು ಬಗ್ಗೆ ತಿಳ್ಕೊಂಡವ್ರು, ತಾವೆಲ್ಲ ಏನ್ ಪ್ರೊಸೀಜರ್ ಅಣ್ಣ, ನಿಮಗೆ ಜಾಸ್ತಿ ನಿಮಗಿಂತ ಪ್ರೊಸೀಜರ್ ನನ್ಗೆ ಗೊತ್ತಿದೆ. ನಿಮಗಿಂತ ಜಾಸ್ತಿ ಪ್ರೊಸೀಜರ್. ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ನಾಳೆ ಬೆಳಿಗ್ಗೆ ಕರಿಬೋದಿತ್ತು. ನಿಮಗೆ ನಾಳೆ ಬೆಳಿಗ್ಗೆ ಕರಿಬೋದಿತ್ತು.
ಅಣ್ಣ ನನಗೆ ಗೊತ್ತಿದೆ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದ್ದಾರೆ, ಯಾಕೆ ತಂದು ರಾತ್ರಿ ಒಬ್ಬ ಈ ಬಿಜೆಪಿಯ ಕಾರ್ಯಕರ್ತನನ್ನು ಯಾಕೆ ತಂದು ಅರೆಸ್ಟ್ ಮಾಡಿದ್ರೆ ನನಗೆ ಗೊತ್ತಿದೆ. ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬರಬೇಡಿ. ನಾಳೆ ನೀವು ಅನುಭವಿಸ್ತೀರಿ ಇದನ್ನು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ SI ನೀವು ಈ ರೀತಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾಳೆ ನೀವು ಅನುಭವಿಸ್ತೀರಿ ಅದನ್ನು. ಆಯ್ತು, ನಿಮಗೆ ತಹಶೀಲ್ದಾರ್ ಹೇಳಿದಾರೆ, ತಹಶೀಲ್ದಾರ್ನ ಕರೆಸಿ, ಅವ್ರು ಹೇಳಿ ಶಶಿಧರ್ ಇದ್ದ ಅಂತ ಹೇಳಿ, ನಾನು ಬಿಟ್ಟು ಹೋಗ್ತೀನಿ ಸೀದಾ. ಶಶಿಧರನ್ನ ತಹಶೀಲ್ದಾರ್ನ ಕರಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಮುಲೆ ಗಿಡ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ. ಅಮಾಯಕನಾದಂಥ ಒಬ್ಬ ಕಾರ್ಯಕರ್ತನನ್ನು ರಾತ್ರೋರಾತ್ರಿ ಮನೆಯಿಂದ ಒಂದು ಹೆಣ್ಣು ಹೆಂಗಸು ಇರುವಂಥ ಪೊಸಿಷನಿಂದ ಕರೆದುಕೊಂಡು ಬಂದು ಇಲ್ಲಿ ಬಂಧಿಸ್ತಾರೆ ಅಂತೇಳಿದರೆ ಇದೊಂದು ಷಡ್ಯಂತ್ರದ ಈ ಒಂದು ಪ್ರಕ್ರಿಯೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೇರವಾಗಿ ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ. ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಮಾಯಕನಾದಂಥ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ. ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇದನ್ನು ಬಹಳ ಕಠೋರವಾಗಿ ಖಂಡಿಸುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ತಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ತಡರಾತ್ರಿ ಆದರೂ ಮಾನ್ಯ ಶಾಸಕರನ್ನು, ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲಿನಲ್ಲಿ ಹೀಗೆ ಕೂತ್ಕೊಳಿಸಿ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತದೆ ಅಂತ ಹೇಳಿದ್ರೆ ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ವಿಚಾರ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು. ಅಂತಹ ಜನಪ್ರತಿನಿಧಿಗೆ ಕೂಡ ಈ ಒಂದು ತಡರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು. ಹಾಗಾಗಿ ಇದರ ಬಗ್ಗೆ ಕಠೋರವಾಗಿ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತ